ನಾನು ಜಸ್ಟ್ ಈಗ ಅಧಿವೇಶನ ಆರಂಭ ಆದಮೇಲೆ ಇವತ್ತೊಂದು GST ಅಧಿಕಾರಿಗಳ ಜೊತೆಗೆ ಇಷ್ಟೊತ್ತು ಕೂತಿದ್ದೆ. ಅಲ್ಲಿ ಕೆಲವು ವಿಷಯ GST ವಿಷಯ ಮಾತಾಡಲಿಕ್ಕೆ. GSTಯಲ್ಲಿ ಒಂದು ಕಲೆಕ್ಷನ್ಸ್ ಅಂತ ಕರಿತೇವೆ, ರಾಜ್ಯದಲ್ಲಿ ಒಟ್ಟು ಸಂಗ್ರಹಣೆ ಎಷ್ಟಾಗಿದೆ ಅಂತ. ಬಟ್ ಸಂಗ್ರಹಣೆ ಆಗಿದ್ದೆಲ್ಲ ನಮಗೆ ಉಳ್ಕೊಳ್ಳೋದಿಲ್ಲ. ಯಾಕೆ ಅಂದರೆ GSTಯಲ್ಲಿ ನಾವು ಸಂಗ್ರಹಣೆ ಮಾಡಿದರೂ ಕೂಡ ಆ ಸೇವೆ ಅಥವಾ ಪದಾರ್ಥ, ಗೂಡ್ಸ್ ಆರ್ ಸರ್ವಿಸ್, ಅದು ಬೇರೆ ರಾಜ್ಯದಲ್ಲಿ ಬಳಕೆ ಆದರೆ ನಾವು ಸಂಗ್ರಹಣೆ ಮಾಡಿದ್ದನ್ನು ಅವ್ರಿಗೆ ತೆರಿಗೆನ ಅವ್ರಿಗೆ ಕೊಡಬೇಕಾಗತ್ತೆ. ಇದನ್ನು ಸೆಟಲ್ಮೆಂಟ್ ಅಂತ ಕರಿತೇವೆ. IGST ಮುಖಾಂತರ ಸೆಟಲ್ಮೆಂಟ್ ಮಾಡ್ಕೋತೇವೆ. ಆದರೆ ಈ ಸೆಟಲ್ಮೆಂಟ್ಗಿಂತ ಮೊದಲು ಕಲೆಕ್ಷನ್ ಅಂದರೆ ನಮ್ಮ ಎಕಾನಮಿಯ ರಿಫ್ಲೆಕ್ಷನ್ನು ಕಲೆಕ್ಷನಲ್ಲಿ ಕಾಣುತ್ತೆ. ಎಕನಾಮಿಕ್ ಆಕ್ಟಿವಿಟಿಯ ಪ್ರತಿಬಿಂಬ ವಸೂಲಾತಿಯಲ್ಲಿ ಕಾಣುತ್ತೆ. ಸೊ ದೇಶದಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11%. ಮಹಾರಾಷ್ಟ್ರಗಿಂತೂ ಜಾಸ್ತಿ, ಗುಜರಾತ್ಗಿಂತ ಜಾಸ್ತಿ. GST ಕಲೆಕ್ಷನ್ನಲ್ಲಿ ಹೈಯೆಸ್ಟು ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11% ಹೈಯೆಸ್ಟ್ ಗ್ರೋತ್ ರೇಟ್. ಒಂದು ತಮ್ಮ ಮಾಹಿತಿಗೆ. ಎರಡನೇದು ಕೂಡ ತಮಗೆ ಹೇಳುವಂಥದ್ದು, ಪರ್ ಕ್ಯಾಪಿಟಾ ಇನ್ಕಮ್ ದೇಶದಲ್ಲಿ ತಲೆ ಆದಾಯ ತಗೊಂಡ್ರೆ ತಲೆ ಆದಾಯದಲ್ಲಿ ಕರ್ನಾಟಕ ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದೆ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ. ಎಲ್ಲರಿಗೂ ಆದಾಯ ಬರ್ತಾ ಇದೆ ಅಂತ ಹೇಳೋದಿಲ್ಲ, ಬಟ್ ಆವರೇಜ್ ನೋಡಿದಾಗ ಪ್ರಪಂಚದಲ್ಲೇ ಈ ಪರ್ ಕ್ಯಾಪಿಟಾ ಇನ್ಕಮ್ಮು ಆರ್ಥಿಕ ಪ್ರಗತಿ, ಆರ್ಥಿಕ ಸ್ಥಿತಿಗತಿಯ ಒಂದು ಪ್ರತಿಬಿಂಬ. ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಎ ಪರ್ಫೆಕ್ಟ್ ಈಕ್ವೇಶನ್ ಆರ್ ಎ ರಿಫ್ಲೆಕ್ಷನ್, ವಿ ಆಲ್ ಯೂಸ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಎರಡು ಉದಾಹರಣೆ. ಒಂದು, GST ಬೆಳವಣಿಗೆ ದರ ನೋಡಿದಾಗ ಕರ್ನಾಟಕ ಕಲೆಕ್ಷನ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಎರಡನೇದು ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದಾಗ್ಲೂ ಇದೆ. ಆದರೆ ತಾವು ಹೇಳ್ತಾ ಇದ್ದೀರಾ ಭವಿಷ್ಯದಲ್ಲಿ ಇದರ ಏನಾಗ್ಬೋದು ಅನ್ನೋದನ್ನ ವಿಚಾರ ಮಾಡಿ ಅಂತ. ಖಂಡಿತ ಇದ್ರ ಬಗ್ಗೆ ಇದೆ, ಬಟ್ ಕರ್ನಾಟಕ ಎಕಾನಮಿ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನಾವು ಈಗ ಈ ರೇಟ್ಗಳನ್ನೆಲ್ಲ ಕೇಂದ್ರ ಸರ್ಕಾರ GSTಯಲ್ಲಿ ಬದಲಾವಣೆ ಮಾಡಿದ ಮೇಲೆ ಎಲ್ಲ ರಾಜ್ಯಗಳಲ್ಲೂ ಆದಾಯ ಕುಸಿತ ಆಯಿತು, ನಮ್ಮಲ್ಲೂ ಕುಸಿತ ಆಯಿತು. ಆದರೆ ಅದರಲ್ಲೂ ಕೂಡ ಕರ್ನಾಟಕ ಪರ್ಫಾರ್ಮ್ಡ್ ಬೆಟರ್ ದೆನ್ ಅದರ್ ಸ್ಟೇಟ್ಸ್.